ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಪರದಾಟ. ಆಸ್ಪತ್ರೆಗೆ ಬೀಗ ಹಾಕಿ ಸಾರ್ವಜನಿಕರಿಂದ ಆಕ್ರೋಶ. ಸರ್ಕಾರದ್ದು ಸಂಬಳ ತಗೊಂತಾರಲ್ವಾ, ಏನ್ ಬೇಕೇ ಬಿಟ್ಟಿನ ಯಾರು ಕೇಳಲಿಲ್ಲ ಅಂತ ಹೇಳ್ಬಿಟ್ಟು. ಎಸ್, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ವ್ಯಕ್ತಿಯೊಬ್ಬರಿಗೆ ಹಾವು ಕಚ್ಚಿದ್ದು ಕೂಡಲೇ ಆತನನ್ನ ಕುಟುಂಬಸ್ಥರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಯತ್ನಿಸಿದ್ದಾರೆ. ಈ ವೇಳೆ ಆಂಬ್ಯುಲೆನ್ಸ್ ಸಿಗದೆ ಕುಟುಂಬಸ್ಥರು ಪರದಾಡಿದ್ದು, ಬಳಿಕ ಆಸ್ಪತ್ರೆಯಲ್ಲೂ ಸಹ ಸಿಬ್ಬಂದಿಗಳು ಚಿಕಿತ್ಸೆ ನೀಡಲು ತಡ ಮಾಡಿದ್ದಕ್ಕೆ ಆಕ್ರೋಶಗೊಂಡು ಆಸ್ಪತ್ರೆಗೆ ಬೀಗ ಜಡಿದಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ಅಲ್ಲ ಕರೆಕ್ಟ್ ಅನ್ನಕ ಒಂದು ತಿಂಗಳಿದ್ದಾನ, ಒಂದು ತಿಂಗಳು 2 ತಿಂಗಳಿದ್ದ ಇಲ್ಲ ಅಂತ ಡಾಕ್ಟರ್ ಏನ್ ಮಾಡ್ತಾರೆ, ಇಲ್ಲಿ ಪೇಷಂಟ್ ಬರ್ತಾರೆ, ನಮ್ಗೆ ಪೇಷಂಟ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಡಾಕ್ಟರ್ಗೆ ಪರಿಚಯ ಬೇಡ ನಿಮ್ಗೆ, ಅವ್ರಿಗೆ ಡಾಕ್ಟರ್ಗೆ. ಹೌದು, ಪಾವಗಡ ತಾಲೂಕಿನ ಲಿಂಗದಹಳ್ಳಿ ವ್ಯಾಪ್ತಿಯ ಪೆನ್ನೋಬನಹಳ್ಳಿ ಗ್ರಾಮದ ಬಿ ನರಸಾರೆಡ್ಡಿ ಎಂಬುವವರಿಗೆ ಹಾವು ಕಚ್ಚಿತ್ತು. ನಂತರ ಆಂಬ್ಯುಲೆನ್ಸ್ ಸಿಗದೆ ಪರದಾಡಿ ಬಳಿಕ ಖಾಸಗಿ ವಾಹನದಲ್ಲಿ ಪಾವಗಡ ಆಸ್ಪತ್ರೆಗೆ ಕರೆತಂದಿದ್ದು, ಹಾವು ಕಡಿದು ಸುಮಾರು 3 ರಿಂದ 4 ಗಂಟೆಯಾದರೂ ಸಿಬ್ಬಂದಿಗಳು ಚಿಕಿತ್ಸೆ ನೀಡಲು ಸತಾಯಿಸಿದ್ದಾರೆ. ಅಲ್ಲದೆ ವೈದ್ಯರು ಬಂದ ಮೇಲೆ ರಕ್ತ ಪರೀಕ್ಷೆ ಮಾಡಿ ವರದಿ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದ ಕುಟುಂಬಸ್ಥರು ಆಸ್ಪತ್ರೆಗೆ ಬೀಗ ಜಡಿದು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಅಲ್ಲಿ ಬಾಯಿ ಹತ್ರ ಅಲ್ಲೇ ಮನೆ ಕಂಡಿದ್ದೆ. ಯಾವ ನಿಮ್ಮದು? ಬೆನ್ನೋಬನಹಳ್ಳಿ ಸರ್. ಅಲ್ಲೇ ಮನೆ ಕೇಳಿದ್ರೆ ಬಾವಿ ಹತ್ರ ನಾನು ಎದ್ದು ಕುತ್ಕೊಂಡು ಹಿಂಗೆ ಮನೆ ಕಂಡೆ. ಮನೆ ಕಂಬಿಟ್ಟಿಗೆ ಅದು ಸುರುಕಂದು ಯಾಕೆ ಅವಾಗ ಮಸ್ತ ಕಡ್ದಿತ್ತು ಬಿಡು ಅಂತ ನನಗೆ ಯಾಕೆ ರಕ್ತ ಇದು ಕಡಿತಲ್ಲ, ರಕ್ತ ಬರಲಿಲ್ಲ. ನಾನು ಅವಾಗೇನು ಮಾಡಿದೆ, ಯಾಕೆ ಇದಾಗಿದೆ ಅಂತ ಒಂದು 3-4 ಅವಾಗ ಹಿಂಗೆ ಅದನ್ನು ಬಿಟ್ಟು ಹಂಗೆ ಇದಾಗಿಬಿಟ್ಟು ರಕ್ತ ಸೋರ್ಬಿಡ್ತು. ಸೋರ್ಬಿಟ್ಟಾಗ ಅವಾಗ ಇದು ಮಾಡಿದ್ವಿ. ಮಾಡಿದ್ರೆ ನಮ್ಮ ಹುಡುಗಿ ಹಂಗೆ ಹೇಳ್ದಂಗಿದ್ದೆ. ಈ ಅಪ್ಪಿಕೊಂಡು ಇಲ್ಲಪ್ಪ ಫಸ್ಟ್ ಹೋಗಬೇಕು ಅಂದ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲಿ ಲಿಂಗೇಳಕ್ಕೆ ತೋರಿಸ್ಕೊಂಡು ಪಾಗೊಡ್ಕೆ ಹೋಗೋಣ ಅಂದ್ರಿ. ಅಪ್ಪ ಸರ್ ಹೇಳಪ್ಪ ಅಂತ ಹೇಳ್ಬಿಟ್ಟು ಲಿಂಗೇಳಿಗೆ ಬಂದು ಅಲ್ಲಿ ಒಂದು ಇಂಜೆಕ್ಷನ್ ಮಾಡಿದ್ವಿ. ಅಪ್ಪ ಹೇಳ್ದು ಹಿಂಗೆ ಅಂತ ಆಯಿತು. ತಿರ್ಗಿ ಈ ಅಪ್ಪ ಆಂಬುಲೆನ್ಸ್ ಬರ್ತದಪ್ಪ ಅರ್ಜೆಂಟ್ ಹೋಗೋಣ ಅಂತ. ಎಷ್ಟು ತಾದ್ರು 1 ಗಂಟೆ ಕೂತ್ಕೊಂಡು ಏನು ಬರಲೇ ಇಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋದ್ರಿ ಹಾಸ್ಪಿಟ್ಲಿಗೆ? ಅಲ್ಲಿಗೆ ನಾವು ಅವಾಗೆ ಒಂದು 1/4 ಗಂಟೆಗೆ ಬಂದ್ವಿ. ಒಂದು ಅರ್ಧ ಗಂಟೆ ಆಗಿತ್ತು. ಬೆಳಿಗ್ಗೆ ಯಾವ ಟೈಮ್? ಬೆಳಿಗ್ಗೆ ಅಲ್ಲಿ 5:45 ಕಡೀತು. ಅವಾಗ 6:15 ಅವಾಗ ಹಾಸ್ಪಿಟ್ಲಿಗೆ ಇನ್ನು ಮುಂಚೆನೇ. ಮತ್ತೇನಂದ್ರೆ ಅಲ್ಲಿಗೆ ಹೋದ್ರಾಗ? ಅಲ್ಲಿ ಹೋದ್ರೆ ಅವ್ರೇನು ಪಾಪ ಅವ್ರೇನು ಹೇಳಲಿಲ್ಲ. ಈ ಅಪ್ಪ ಇಲ್ಲಿ ತಿರ್ಸ್ಬಿಟ್ರಲ್ಲ ಇವರು ಎಲ್ಲ ಇದು ಮಾಡಿದ್ರು. ಆಂಬುಲೆನ್ಸ್ಗೆಲ್ಲ ಮಾಡಿದ್ರು ಕೂಡ ಅವ್ರೇನು ಇದು ಮಾಡಿಲ್ಲ. ತಿರ್ಗಿ ನಾನು ಹಳ್ಳಿ ಮಾಡಿದ್ದೇನೆ. ಸರಿ ಸರ್ ಬಿರಿಯಾನಿ ಅರ್ಜೆಂಟ್, ಅವ್ರಿಗೆ ಏನು ಹೆಚ್ಚು ಕಡಿಮೆ ಅಂದರೆ ಏನು ಪರವಾಗಿಲ್ಲ, ಆಗದೆ ಹೆಚ್ಚು ಕಡಿಮೆ ಆಗ್ತೈತೆ ಅಂತಂದು ಕೂಡ ಕೇಳಲಿಲ್ಲ. ಯಾಕೆ ಅಂದರು ಅಂತ ಅಲ್ಲಿ ಬಂದು ತಿರ್ಗಿ ಆಂಬುಲೆನ್ಸ್ ಬಂತು. ತಿರ್ಗಿ ಬಂದ ಮೇಲೆ ಬಂತು. ಇನ್ನು ತಾಲೂಕಿನಲ್ಲಿ 2 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದಾರೆ. ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಏನಾದರೂ ತುರ್ತು ಪರಿಸ್ಥಿತಿಯಾದರೆ ಜನರು ಸಂಕಷ್ಟ ಪಡುವಂತಾಗಿದೆ. ರಾತ್ರಿ ವೇಳೆ ಏನಾದರೂ ಸಮಸ್ಯೆಯಾದರೆ ರೋಗಿಗಳು ಪರದಾಡುವಂತಾಗಿದ್ದು, ಆರೋಗ್ಯ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ಕಾರದ್ದು ಸಂಬಳ ತಗೊಂತಾರಲ್ವಾ, ಏನ್ ಬೇಕೇ ಬಿಟ್ಟಿನ ಯಾರು ಕೇಳಲಿಲ್ಲ ಅಂತ ಹೇಳ್ಬಿಟ್ಟು. ಏನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಆಂಬ್ಯುಲೆನ್ಸ್ ಸಮಸ್ಯೆಯನ್ನ ಬಗೆಹರಿಸಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.